ಗೋಲ್ಡನ್ ಸರ್ವಿಸ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಒಂದು ಟೇಬಲ್ ಫ್ಯಾನ್ನ, ಇದು ಡೆಡ್ ಆಗಿರೋ ಟೇಬಲ್ ಫ್ಯಾನು. ಇದನ್ನು ನಾನಿವತ್ತು ರಿಪೇರಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ಥರ ಅಂತ ನೋಡಿ. ನೋಡಿ, ಇದು ಮಂದ್ರ ಫ್ಯಾನ್ ಆಗಿರುತ್ತೆ. ಈ ಫ್ಯಾನ್ನ ನಾನು ಯಾವ ಥರ ಬಿಚ್ಚಿ ರಿಪೇರಿ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ನನ್ನ ಸೀರೀಸ್ ಬೋರ್ಡು ಇಲ್ಲೇ ಇದೆ. ಫಸ್ಟಿಗೆ ಬಟನ್ ಆನ್ ಮಾಡಿದ್ದೀನಿ. ಯಾವುದೇ ಥರ ರಿಯಾಕ್ಟ್ ಇಲ್ಲ. ಇದು ಯಾವ ಬಟನಿಗೂ ವರ್ಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನೀಗ ಇದನ್ನು ಓಪನ್ ಮಾಡಿ ನೋಡ್ತೇನೆ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಇದು ಓಪನ್ ಮಾಡ್ತೇನೆ. ಡೆಡ್ ಆಗಿರೋ ಫ್ಯಾನು. ಇದನ್ನು ಓಪನ್ ಮಾಡಬೇಕಾದ್ರೆ ಲಾಕ್ಗಳು ನೋಡ್ಕೋಬೇಕು. 1 2 3 4, ಕೆಲವರಲ್ಲಿ 4, ಕೆಲವರಲ್ಲಿ 5 ಲಾಕ್ಗಳು ಬರ್ತವೆ. ಫಸ್ಟ್ ಈ ಲಾಕ್ನ ಓಪನ್ ಮಾಡೋದು ನೋಡ್ಕೊಳ್ಳಿ. ಈ ಥರ ಲಾಕ್ಗಳು ಈ ಥರ ಓಪನ್ ಆಗ್ತವೆ. ಇದು ಓಪನ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನು ಆಲ್ಟ್ರೇಷನ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ವೈಂಡಿಂಗ್ ಹೋಗಿದೆ. ಯಾವುದೇ ಥರ ರಿಯಾಕ್ಟ್ ಮಾಡ್ತಾ ಇಲ್ಲ. ಇದು ವೈಂಡಿಂಗ್ ಹೋಗಿದೆ ಫ್ರೆಂಡ್ಸ್. ಇದಕ್ಕೆ ಹೊಸ ಕೋರೆ ಹಾಕಬೇಕು. ರೆಡಿ ಕೋರ್ ಹಾಕಿ ಫಿಟ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ಬಿಚ್ಚಿದಾದ್ಮೇಲೆ ಇಲ್ಲಿ ಒಂದು ಸ್ಕ್ರೂ ಇರುತ್ತೆ. ಈ ಸ್ಕ್ರೂನ ನಾನು ಓಪನ್ ಮಾಡ್ಕೊಳ್ತೇನೆ. ಅಲ್ಲಿ ಮಟ್ಟ ಇದು ಮೇಲ್ಗಡೆ ಬರಲ್ಲ. ಈ ಸ್ಕ್ರೂನ ನಾನು ಸ್ವಲ್ಪ ಲೂಸ್ ಮಾಡ್ತೇನೆ. ನೋಡ್ಕೊಳ್ಳಿ, ಇದು ಲೂಸ್ ಆದ ತಕ್ಷಣ ಇದು ಈ ಥರ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಕ್ಕೆ ನೋಡಿ ಈ ಥರ ಓಪನ್ ಮಾಡ್ತೇನೆ. 4 ಸ್ಕ್ರೂ ಓಪನ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, 4 ಸ್ಕ್ರೂ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಸಾಫ್ಟ್ ಕೂಡ ಭಾಳ ಚೆನ್ನಾಗಿದೆ. ಯಾವುದೇ ಥರ ತಿಕ್ಕಿಲ್ಲ. ಯಾವುದೇ ಥರ ಡೆಂಟ್ ಕೂಡ ಇಲ್ಲ. ಇದು ಕ್ಲೀನಾಗಿದೆ. ಇದು ಕ್ಲೀನ್ ಇದ್ದರೆ ಚೆನ್ನಾಗಿದೆ ಅಂತ ಅರ್ಥ. ಈಗ ವೈಂಡಿಂಗ್ ಅಷ್ಟೇ ಪ್ರಾಬ್ಲಮ್ ಇದೆ. ವೈಂಡಿಂಗ್ನ ನಾನು ರೆಡಿ ಕೋರ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕೋರ್ ಹಾಕ್ತಾ ಇದ್ದೀನಿ. ಸೇಮ್ ಸೈಜ್ ಕೋರು. ನೋಡಿ, ಈ ಥರ ರೆಡಿ ಕೋರ್ಗಳು ಸಿಗ್ತವೆ. ಇದು ಕಾಪರಲ್ಲಿ ಇರುತ್ತೆ, ಪ್ಯೂರ್ ಕಾಪರಲ್ಲಿ. ನಿಮಗಿದು 200ಇಂದ 220ವರೆಗೆ ಸಿಕ್ಕಿಬಿಡುತ್ತೆ ಮಾರ್ಕೆಟಲ್ಲಿ. ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ಒಂದು 20-30 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು. ಬಟ್ ರೇಟ್ ಎಲ್ಲ ಕಡೆಗೆ ಸೇಮ್ ಇರಲ್ಲ. 200ಇಂದ 250 ಒಳಗಡೆ ನಿಮಗೆ ಇದು ಸಿಕ್ಕಿಬಿಡುತ್ತೆ. ಈ ಥರ ರೆಡಿ ಕೋರು ನಿಮಗೆ ಅರ್ಜೆಂಟ್ ಬೇಕಂದರೆ ಈ ಥರ ರೆಡಿ ಕೋರ್ ಹಾಕೊಂಬಿಡಿ. ನಿಮಗೆ ಗಡ ಕೆಲಸ ಆಗಿಬಿಡುತ್ತೆ. ನೀವು ವೈಂಡಿಂಗ್ ಮಾಡಬೇಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಭಾಳ ಕೈ ಹಿಡಿಯುತ್ತೆ. ಇದು 36 ವೈರ್ ಆಗಿರುತ್ತೆ. ತುಂಬ ಸೂಕ್ಷ್ಮದಿಂದ ವೈಂಡ್ ಮಾಡಬೇಕು. ನಿಮಗೆ ಗಡ ವೈಂಡಿಂಗ್ ಆಗಬೇಕಂದ್ರೆ ಈ ಥರ ರೆಡಿ ಕೋರ್ ಹಾಕಿ 1 ತಾಸಲ್ಲಿ ನೀವು ಫಿಟ್ ಮಾಡಿ ಫ್ಯಾನ್ ಆನ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಫಸ್ಟು ಆಯಿಲ್ ಬಿಡ್ತಾ ಇದ್ದೀನಿ. ಯಾವುದೇ ನೀವು ಇಂಜಿನ್ ಆಯಿಲ್ನ ಇದಕ್ಕೆ ಬಿಡ್ಬೋದು. ನೋಡಿ, ಈ ಥರ ಕಾಟನ್ ಇಕ್ಕಿ ಆಮೇಲೆ ಆಯಿಲ್ ಬಿಡಬೇಕು. ಕಾಟನ್ ಇಕ್ಕಲೇಬೇಕು ಫ್ರೆಂಡ್ಸ್. ಕಾಟನ್ ಇರಲಿಲ್ಲ ಅಂದರೆ ನಿಮ್ಮ ಬುಷ್ ಹೀಟಾಗಿ ಜಾಮ್ ಆಗಿಬಿಡುತ್ತೆ. ಆಮೇಲೆ ಫ್ಯಾನ್ ತಿರ್ಗೋದೇ ಇಲ್ಲ, ಫುಲ್ ಸ್ಟ್ರಕ್ ಆಗಿಬಿಡುತ್ತೆ. ನೋಡಿ, ಈಗ ಫಿಟಪ್ ಮಾಡ್ತೀನಿ. ಫಿಟ್ ಮಾಡೋಕ್ಕಿಂತ ಮುಂಚೆ ನಾನು ಇದಕ್ಕೆ ಚೆಕ್ ಮಾಡ್ತೀನಿ. ನಾನು ಸೀರೀಸಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಟಿ ಎಲ್ಲ ತೋರಿಸ್ತಾ ಇದೆ. ಅರ್ಥಿಂಗ್ ನೀವು ಚೆಕ್ ಮಾಡಲೇಬೇಕು, ಅರ್ಥ ಇದೆಯಾ ಅಂತ. ನೋಡಿ, ಇದು ಯಾವುದೇ ಥರ ಅರ್ಥ ಇಲ್ಲ. ಈಗ ಫಿಟ್ಟಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಈಗ ಎಲ್ಲ ಚೆಕ್ ಮಾಡಿದ್ದಾಯಿತು. ಈಗ ಇದಕ್ಕೆ ವಾರ್ನಿಷ್ ಹಾಕೋಣ. ಮೆಲ್ಲಕ್ಕೆ ಸ್ವಲ್ಪ ಸ್ವಲ್ಪ ಬಿಡಬೇಕು ಇದಕ್ಕೆ. ಇದು ವಾರ್ನಿಷ್ ಯಾಕೆ ಬಿಡ್ತೀವಿ ಅಂದರೆ ವೈರು ಬಿಗಿಯಾಗಿರುತ್ತೆ. ಆನ್ ಆದಾಗ ಈ ಕಾಯಿಲು ಎಲ್ಲಿ ಟಚ್ ಆಗಲ್ಲ. ಅದಕ್ಕೋಸ್ಕರ ನಾವು ವಾರ್ನಿಷ್ ಹಾಕ್ತೇವೆ. ನೋಡಿ, ವಾರ್ನಿಷ್ ಹಾಕಿದ್ದಾಯಿತು. ಇದಕ್ಕೆ 15 ಮಿನಿಟ್ಸ್ ಹಿಂಗೆ ಬಿಟ್ಟರೆ ಇದು ಡ್ರೈ ಆಗಿಬಿಡುತ್ತೆ. ಈಗ 15 ಮಿನಿಟ್ಸ್ ಇದಕ್ಕೆ ಇದೇ ಥರ ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಡ್ರೈ ಆಗಿದೆ. ಇದಕ್ಕೆ ನಾನು ಫಿಟ್ ಮಾಡ್ಕೊಳ್ತೇನೆ. ಫಸ್ಟಿಗೆ ಬ್ಯಾಕ್ ಕವರು. ಬ್ಯಾಕ್ ಕವರ್ನ ನಾನು ಈ ಥರ ಹಾಕ್ಕೊಳ್ತೇನೆ. ನೋಡಿ, ಇದು ಈ ಥರ
ಕೂರುತ್ತೆ. ಓಕೆ, ಈಗ ನಾನು ಇದಕ್ಕೆ ರೂಟ್ರನ್ನ ಹಾಕ್ತೇನೆ. ಸೊ 1 ಮಂತ್ ನೆನಪಿರಲಿ ನಿಮಗೆ. ಸೊ ನೀವು ರೂಟ್ರ್ ಹಾಕುವಾಗ ಸೊ ನೋಡಿ ಫ್ರೆಂಡ್ಸ್, ಇದು ಈ ಥರ ರೂಟ್ರ್ ಇದ್ದರೆ ಸೊ ನಿಮಗೆ ಫ್ಯಾನು ಕೋರು ಹೀಟಾಗಿ ಸುಡೋ ಚಾನ್ಸಸ್ ಭಾಳ ಇರುತ್ತೆ. ಈ ಥರ ಹಾಕಿಬಿಟ್ರೆ ಫ್ಯಾನ್ ಗಡಾನೇ ಸುಟ್ಟೋಗುತ್ತೆ. ಸೊ ನಿಮ್ಮ ರೂಟ್ರು ನಿಮ್ಮ ಕೋರು ಸೊ ಸಮಾನಾಗಿ ಇರಬೇಕು. ಸೊ ಸಮಾನಾಗಿದ್ದರೆ ಮಾತ್ರ ನಿಮ್ಮ ಫ್ಯಾನು ಲೈಫ್ ಇರೋದು ಗ್ಯಾರಂಟಿ. ಇದು ಈ ಥರ ಇದ್ದರೆ ಮಾತ್ರ ಲೈಫ್ ಇರುತ್ತೆ ಫ್ಯಾನಿಂದು. ಸೊ ನೋಡಿ ಎಷ್ಟು ಫ್ರೀ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಈಗ ಫ್ರಂಟ್ ಕವರ್ ಕೂಡ ಹಾಕ್ಕೊಳ್ತೇನೆ. ನೋಡಿ ಕರೆಕ್ಟಾಗಿ ಕುಂತಿದೆ. ಸೊ ನಮ್ಮ ಫ್ಯಾನು ಫ್ರೀಯಾಗಿ ತಿರುಗ್ತಾ ಇದೆ. ಇದಕ್ಕೆ ನಟ್ ಹಾಕ್ಕೊಳ್ತೇನೆ. ಸೊ ಈ 4 ನಟ್ಟು ನಾನು ಹಾಕ್ಕೊಳ್ತೇನೆ ನೋಡಿ. ಸೊ ಈ ಥರ ನೀವು ಮನೆಯಲ್ಲಿ ವೈಂಡಿಂಗ್ ಮಾಡ್ಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿರುತ್ತೆ. ಸೊ ನಾನು ಹೇಳ್ಕೊಡ್ತಿರೋ ಟ್ರಿಕ್ಸಲ್ಲಿ ನೀವು ಕೇವಲ 250 ಒಳಗಡೆ ಫ್ಯಾನ್ ವೈಂಡಿಂಗ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಈಗ ಚೆಕ್ ಮಾಡ್ತೇನೆ. ಸ್ವಲ್ಪ ಟೇಪ್ ಹಚ್ಚುತ್ತೇನೆ, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ. ಸೊ ಈಗ ಚೆಕ್ ಮಾಡೋದಕ್ಕೆ ನಾನು 2.50 ಕಂಡೆನ್ಸರ್ ತೊಗೊಳ್ತಾ ಇದ್ದೀನಿ. ಸೊ ಇದು ಹಾಕಬಾರ್ದು, 2 MFDನೇ ಹಾಕಬೇಕು ಇದಕ್ಕೆ. ಸೊ ನಾನು ಇದು ಬರೀ ಚೆಕ್ ಮಾಡೋಕ್ಕಷ್ಟೇ ತೊಗೊಳ್ತಾ ಇದ್ದೀನಿ. ಡಬಲ್ ಎಲ್ಲೋ ಬಂದಿರೋದು ಕಂಡೆನ್ಸರಿಗೆ ಇರುತ್ತೆ. ಸೊ ಇದು ಈ ಥರ ಫುಲ್ಲು ಡಿಮ್ ಆಗಿರುತ್ತೆ ಇದು. ಸೊ ಇದು ಫುಲ್ಲು ಡಿಮ್ ಆಗಿರುತ್ತೆ. ಯಾವತ್ತೂ ನಿಮ್ಮ ಕಂಡೆನ್ಸರ್ ಕಲೆಕ್ಷನ್ ಫುಲ್ ಡಿಮ್ ಆಗಿರುತ್ತೆ. ಸೊ ಇದು ಬಂದು ಮೇನ್ಸ್, ಇದು ಡೈರೆಕ್ಟು ನ್ಯೂಟ್ರಲಿಗೆ ಹೋಗುತ್ತೆ. ಸೊ ಇದು 1 2 3 ಚಾನಲ್ ಆಗಿರುತ್ತೆ. ಸೊ ನಿಮಗೆ ಕಾಣ್ತಿರ್ಬೋದು ಇವು 3. ಇದು 1 2 3 ಈ ಥರ ಇರುತ್ತೆ. ಸೊ 1 2 3 ಈ ಥರ ಇರುತ್ತೆ. ಸೊ ಇಷ್ಟೇ ಇದೆ ಕಲೆಕ್ಷನ್. ಸೊ ಈಗ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಅಂತ ತೋರಿಸ್ತೇನೆ. ಫಸ್ಟು ನೋಡಿ ಕಲೆಕ್ಷನ್. ಸೊ ಫಸ್ಟ್ ನಾನು ಬ್ಲಾಕ್ ವೈರಿಗೆ ನ್ಯೂಟ್ರಲ್ ಕೊಡ್ತೇನೆ. ಸೊ ಇದು ಡೈರೆಕ್ಟಾಗಿ ಕರೆಂಟಿಂದ ಇರುತ್ತೆ. ಸೊ ಇದು ಬಂದು ಇದು ಫೇಸ್ ಆಗಿರುತ್ತೆ. ಸೊ ನೋಡಿ ಫಸ್ಟು ಸೆಕೆಂಡ್ ಥರ್ಡ್ ಈ ಥರ ಚಾನಲ್ ಇರ್ತವೆ. ಸೊ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇದು ರನ್ ಆಯಿತು. ಸೊ ಇದೇ ಥರ ನೀವು ಬಟನ್ ಏನು ಒತ್ತುತ್ತಿರಲ್ಲ, ಫಸ್ಟು ಸೆಕೆಂಡ್ ಥರ್ಡು ಇದು ಆಗಿರುತ್ತೆ. ಸೊ ನೋಡಿ ಇದು ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಈ ಥರ ಆಗಿರುತ್ತೆ. ಸೊ ಇವು 3 ಚಾನಲ್ ಬಂದಿರುತ್ತೆ. ಫಸ್ಟು ಸೆಕೆಂಡು ಥರ್ಡ್ ಈ ಥರ, ರೆಡ್ಡು ವೈಟು ಬ್ಲೂ. ಓಕೆ ಫ್ರೆಂಡ್ಸ್, ಬ್ಲ್ಯಾಕ್ ಬಂದು ನಿಮ್ಮದು ಮೇನ್ಸ್ ಆಗಿರುತ್ತೆ. ಇವೆರಡು ಬಂದು ಕಂಡೆನ್ಸರಿಗೆ ಇರ್ತವೆ. ಸೇಮ್ ಇದೇ ಥರ ನಿಮ್ಮ ಕಲೆಕ್ಷನು ಇರುತ್ತೆ ಟೇಬಲ್ ಫ್ಯಾನಲ್ಲಿ. ಸೊ ಈಗ ನಾನು ಇದಕ್ಕೆ ಮೋಟ್ರಲ್ಲಿ ಫಿಟ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಈಗ ನಾನು ಕ್ಲೀನಾಗಿ ಇದಕ್ಕೆ ಒರೆಸ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದು ಈಗ ಫಿಟ್ ಮಾಡ್ತೇನೆ ನೋಡಿ. ಸೊ ಇದು ಈ ಥರ ಹಾಕಿ ಈ ನಟ್ನ ಟೈಟ್ ಮಾಡ್ತೀನಿ. ಸೊ ಈ ನಟ್ ಟೈಟ್ ಮಾಡಿದರೆ ಸಾಕು, ಇದು ಫುಲ್ಲಾಗಿ ಟೈಟ್ ಆಗುತ್ತೆ. ಸೊ ಅದಕ್ಕೆ ಹಿಂದೆ ಗೇರ್ ಬಾಕ್ಸ್ ಹಾಕ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಈಗ ಗೇರ್ ಬಾಕ್ಸ್ನ ಫಿಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಗೇರ್ ಬಾಕ್ಸ್ ಫಿಟ್ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ಕ್ರೂನ ಹಾಕ್ತೇನೆ. ಸೊ ನೋಡಿ ಇದು ಗೇರ್ ಬಾಕ್ಸಿಗೆ ಈ ಥರ ಕೂರುತ್ತೆ. ಸೊ ಇದು ಆಯಿತು. ಸೊ ಈಗ ಕಲೆಕ್ಷನ್ ಕೊಡೋಣ. ಸೊ ನೋಡಿ ಇದಕ್ಕೆ ಸ್ಲೀವ್ ಹಾಕ್ಕೊಳ್ಳೋಣ. ಸ್ಲೀವ್ ಹಾಕ್ಕೊಳ್ಳಿಲ್ಲ ಅಂದರೆ ವೈರ್ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈಗ ನಾನು ಫ್ರಂಟ್ ಕವರ್ ಇದಕ್ಕೆ ಹಾಕ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ನೀವು ಕವರ್ ಹಾಕುವಾಗ ಲೆಂತ್ ಸ್ಕ್ರೂ ಯಾವತ್ತೂ ಹಾಕಬಾರ್ದು. ಸೊ ನೀವು ಲೆಂತ್ ಸ್ಕ್ರೂ ಹಾಕಿದರೆ ಒಳಗಡೆ ವೈಂಡಿಂಗ್ ಇರುತ್ತೆ, ಆ ವೈಂಡಿಂಗಿಗೆ ಬಡ್ದು ಶಾರ್ಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಅದಕ್ಕೆ ನೀವು ಕಟ್ ಸ್ಕ್ರೂ ಹಾಕಬೇಕು ಸಣ್ಣವು. ಸೊ ನೋಡಿ ಈ ಥರ ಫ್ರಂಟ್ ಕವರ್ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಕ್ ಕವರ್ ಕೂಡ ಹಾಕ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಲಾಕ್ ಹಾಕ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಲಾಕ್ ಆಗಿದೆ. ಸೊ ನಮ್ಮ ಫ್ಯಾನ್ ನೋಡ್ಬೋದು ತುಂಬ ಫ್ರೀ ಆಗಿದೆ. ಸೊ ನೋಡಿ ಈಗ ಫ್ರಂಟ್ ಕವರ್ ಹಾಕ್ಕೊಳ್ತೇನೆ, ಆಮೇಲೆ ನಟ್ಟು. ಸೊ ನೋಡಿ ಫುಲ್ ಬಿಗಿ ಆಗಿದೆ. ಸೊ ಇದಕ್ಕೆ ಒಂದು ಲಾಕ್ ಹಾಕಿ ಫ್ಯಾನ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ಯಾನು ಎಷ್ಟು ಫ್ರೀ ಆಗಿದೆ. ಸೊ ಇದು ರಿವರ್ಸ್ ಸೈಡ್ ಇರುತ್ತೆ. ಸೊ ಈ ಥರ ಟೈಟು, ಈ ಥರ ಲೂಸ್ ಇರುತ್ತೆ. ಸೊ ಈಗ ನೋಡಿ ಆನ್ ಮಾಡ್ತೇನೆ. ಸೊ ನಾನು ಆನ್ ಮಾಡ್ತಿರೋದು ಸೀರೀಸಲ್ಲಿ. ಸೊ ಯಾವತ್ತೂ ನಾನು ಸೀರೀಸಲ್ಲೇ ಚೆಕ್ ಮಾಡೋದು. ಸೊ ನೋಡಿ ರೊಟೇಟ್ ಕೂಡ ಆಗ್ತಾ ಇದೆ ನಮ್ಮ ಫ್ಯಾನು. ಸೊ ಈಗ ಡೈರೆಕ್ಟ್ ಹಾಕಿ ನೋಡೋಣ.
ನೋಡಿ ಎಷ್ಟು ಫಾಸ್ಟಾಗಿ ನಮ್ಮ ಫ್ಯಾನು ವರ್ಕ್ ಮಾಡ್ತಾ ಇದೆ. ಓಕೆ ಫ್ರೆಂಡ್ಸ್, ನಮ್ಮ ಫ್ಯಾನು ಪರ್ಫೆಕ್ಟ್ ಆಗಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್. ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರ್ತಾ ಇರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.